ಯಶು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಸ್ಪೆಷಲ್ ಇವತ್ತು? ಪಲಾವ್ ಮಾಡ್ತಾ ಇದ್ದೀನಿ. ಹೌದಾ? ಆಮೇಲೆ ಬರೀ ಪಲಾವ್ ಮಾತ್ರನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಮ್ಮ ಪ್ರತಿನೇ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಬೇಡ ಅಂತ ಸುಮ್ಮನಾಗಿದ್ದೆ. ಸೊ ಬೆಳಗ್ಗೆನೇ ನನ್ನ ಬರ್ತಡೇ ಇದೆ ಅಂತ ಅಂದ್ಬಿಟ್ಟು ಇವರೇ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಪಲಾವ್ ಮಾಡಿದ್ದೀನಿ ಮತ್ತು ಸ್ವೀಟ್ ಜಾಮೂನು ಇಲ್ಲ ಅಂತಂದರೆ ಪಾಯಸನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ. ಈಗ ಅವನಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಫೈನಲಿ ಈಗ ಪೂಜೆ ಕೂಡ ಮುಗೀತು. ಈಗ ಅಲ್ಲಿ ಟೈಮ್ ಬಂದು ಆಗಲೇ 10 ಗಂಟೆ ಆಯಿತು. ಎಲ್ಲರನ್ನೂ ಕಳಿಸ್ಕೊಟ್ಬಿಟ್ಟು ನಾನು ಪೂಜೆ ಮಾಡಿದ್ದು. ಚಿಂಟುಗೂ ಕಾಲೇಜಿಗೆ ಹೋಗ್ಬೇಕಲ್ವ, ಅವನಿಗೂ ತಿಂಡಿ ಎಲ್ಲ ಮಾಡಿ ಕಳಿಸ್ಕೊಟ್ಟೆ. ಬೆಳಗ್ಗೆನೇ ಹೇಳಿದ್ನಲ್ಲ, ಪಲಾವ್ ಮಾಡಿದ್ದೆ ಮತ್ತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ಜೊತೆಗೆ ಸಬ್ಬಕ್ಕಿದು ಪಾಯಸ ಮಾಡಿದ್ದೀನಿ. ನಾನು ಎಲ್ಲ ವೀಡಿಯೋನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೇಗ ಬೇಗ ಎಲ್ಲ ಮುಗಿಸ್ದೆ, ಏಕೆಂದರೆ ಅವನು ಕಾಲೇಜ್ಗೆ ಹೋಗಬೇಕು ಮತ್ತು ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೊರಟರು. ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಪಲಾವು ಮತ್ತು ಹಾಗೆಯೇ ಪಾಯಸ ಮಾಡಿದೆ. ಮತ್ತು ಜೊತೆಗೆ ಈ ಕಡೆ ಪೂಜೆ ಕೂಡ ಆಗಿದೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅರ್ಚನೆ ಮಾಡಿಸ್ಕೊಂಡು ಬಂದಮೇಲೆ ಹಾಗೆ ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ಬಂದೆ. ಅಲ್ಲ, ನಾನು ಸೃಷ್ಟಿ ತಿನ್ನೋಣ ಅಂದ್ಕೊಂಡು ತೊಗೊಂಡು ಬಂದು. ಇವತ್ತು ಬೆಳಗ್ಗೆನೂ ನಾನೇನು ಶೇಕ್ ಏನು ತೊಗೊಂಡಿರಲಿಲ್ಲ. ಪಲಾವ್ ಮತ್ತು ಪಾಯಸ ಮಾಡಿದ್ವಲ್ವ, ಅದಕ್ಕಾಗಿ ದೇವ್ರ ಪ್ರಸಾದ ಮತ್ತು ಇವಾಗ ಪಾಯಸ ಮತ್ತು ಹಾಗೆಯೇ ಪಲಾವ್ ತಿಂಡಿ ತಿನ್ನಬೇಕು. ಆಗಲೇ ಆಲ್ಮೋಸ್ಟ್ 10:45 11 ಗಂಟೆ ಆಗ್ತಾ ಬರ್ತಾಯಿದೆ. ಹೋದ ವರ್ಷ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದರು. ಸೊ ಇವಾಗ ಮನೆಯಲ್ಲೇ ಸಿಂಪಲಾಗೇ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರೋದು. ಏಕೆಂತಂದರೆ ನಮ್ಮ ಮನೆಯವ್ರಿಗೂ ಕೂಡ ಎಕ್ಸಾಮ್ ಡ್ಯೂಟಿ ಇತ್ತು ಮತ್ತು ಹಾಗೆಯೇ ಪ್ರತಿ ಕೂಡ ಕಾಲೇಜ್ಗೆ ಹೋಗಿತ್ತು. ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ರು. ನಾನು ಕೂಡ ಬೇಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಅಂದೆ. ಅದಕ್ಕಾಗಿ ಅವರು ಕೂಡ ಎಲ್ಲರೂ ಸಿಂಪಲಾಗಿಯೇ ಸೆಲೆಬ್ರೇಷನ್ ಮಾಡಿದ್ರು. ಅವರು ಕೂಡ ನಮ್ಮ ಮನೇಲಿ ಕೂಡ ಬಂದಿದ್ದು ತುಂಬ ಲೇಟ್ ಆಯಿತು. ಹಾಗಾಗಿ ಲೇಟಾಗಿಯೇ ಈಗ ಜಸ್ಟ್ ಕೇಕೆಲ್ಲ ಕಟ್ ಮಾಡಿಕೊಂಡು ಹಾಗೆ ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಹಾಗೆ ಇವರಿಬ್ಬರಿಗೆ ಇರಲಿ ಅಂದ್ಬಿಟ್ಟು ಹಾಗೆ ಮಡಗಿದ್ದೆ. ಮತ್ತು ಜೊತೆಗೆ ಇದು ಅರ್ಚನೆ ಕೂಡ ಮಾಡಿಸ್ಕೊಂಡು ಬಂದಿದ್ದೆ. ಅದರದ್ದು ಕೂಡ ಪ್ರಸಾದ ನಾವು ತಿಂದಿರಲಿಲ್ಲ. ಇವರೆಲ್ಲ ಬರಲಿ ಒಟ್ಟಿಗೆ ತಿನ್ನೋಣ ಅಂತಂದ್ಬಿಟ್ಟು ಇದು ಅರ್ಚನೆ ಪ್ರಸಾದ ಖರ್ಜೂರ ಇದೆ. ಸೊ ಈಗ ಕೇಕು ಇದೆಲ್ಲ ತಿಂದಿದ್ದಕ್ಕೆ ಖಾರ ಎಲ್ಲ ತಿಂದು ಈಗ ಊಟ ಬೇಕಾಗ್ತಾ ಇಲ್ಲ. ಸೊ ನೋಡೋಣ, ನಮಗೂ ಒಂದು ಗ್ಲಾಸ್ ಅಷ್ಟು ಅನ್ನಕ್ಕೆ ಇಟ್ಟಿದ್ದೆ ನಾನು, ಹುಳಿ ಸಾಂಬಾರು ಮಾಡಿದ್ವಲ್ಲ, ಅದನ್ನು ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ.
ಸೊ ಅದಕ್ಕೆ ಇವಾಗ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವತ್ತು ತುಂಬಾ ಖುಷಿ ಆಯಿತು. ಎಲ್ಲರಿಗೂ ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಪ್ರತೀಕ್, ಥ್ಯಾಂಕ್ ಯು ಸೃಷ್ಟಿ, ವೆಲ್ಕಮ್. ಓಕೆ, ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆಲ್ಲ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅದು ಸಪ್ರೇಟ್ ಇಲ್ಲ, ಹೋಗಿ ಇದು ಮೇಲೆ ಇಟ್ಟಿಲ್ಲ ಅಂದರೆ ಅದು ಮಾತಾಡ್ಕೊಂಡು ಕಾಯಿ ಇದ್ರೆ ಹಾಕ್ಸ್ಕೊಂಡ ನೀವು ಕಾಯಿ ಇದ್ದಿದ್ರೆ ಇಂಥದ್ದು. ಸೊ ಬೆಳಗ್ಗೆನೇ ದೀಪ ಎಲ್ಲ ಹಚ್ಚಿಬಿಟ್ಟು ನಾವು ಕೂಡ ಇವತ್ತು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತು ಅಮಾವಾಸ್ಯೆ, ಹಾಗಾಗಿ ಗಾಡಿ ಪೂಜೆ ಮತ್ತು ಹಾಗೆಯೇ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇರೋದು. ನಾವು ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲಿ ಮಲ್ಸಂದ್ರ ಹತ್ರ ಅಲ್ವಾ, ಇಲ್ಲೇ ಮಲ್ಸಂದ್ರ ಹತ್ರ ಇದೆಯಂತೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿದ್ರು ಅಮಾವಾಸ್ಯೆ ಅಲ್ವಾ, ಹಾಗೆ ಗಾಡಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಈಗ ಹೊರಡ್ತಾ ಇದ್ವಿ. ಸೃಷ್ಟಿ ಎಕ್ಸಾಮ್ ಇದೆ, ಅವಳು ಬರ್ತಾ ಇಲ್ಲ. ಪ್ರತಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ನಾನು ನಮ್ಮ ಮನೆಯವ್ರು 3 ಜನನೂ ಹೊರಟಿದ್ದೀವಿ. ಈಗ ತಾನೇ ಜಸ್ಟ್ ಪೂಜೆನೂ ಆಯಿತು. ಹಾಗೆ ನೋಡೋದು ಈಗ ಪೂಜೆ ಎಲ್ಲ ಮುಗೀತು. ಮಾಡೋಣ ಬನ್ನಿ. ಒಳಗಡೆ ಒಂದು ಸ್ವಲ್ಪ ನೀರು ಅಲ್ಲಿ ಹಿಂದೆಗಡೆ ಹಾಕ್ಸ್ರಿ, ಹಂಗೆ ಒಳಗಡೆ ನೀರು ಹಿಂದೆನೇ ಹಾಕ್ಬಿಡಿ ಸ್ವಲ್ಪ. ಹೌದು ಸ್ವಾಮಿ, ಇದೇ ಫಸ್ಟ್ ಟೈಮ್ ಬಂದಿರೋದು. ನಿಂಬೆಹಣ್ಣು ಇಟ್ರೇನಪ್ಪ? ಆಯ್ತಾಯ್ತು. ನಾನು
ಸೊ ಫ್ರೆಂಡ್ಸ್ ಈಗ ತಾನೇ ಪೂಜೆ ಎಲ್ಲ ಆಯಿತು. ಒಳಗಡೆ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ಅಲ್ಲೇನೋ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಹಾಗೆಯೇ ಈಗ ಬಂದುಬಿಟ್ಟು ಈ ಕಡೆ ಕಾರ್ಗೂ ಕೂಡ ಪೂಜೆ ಎಲ್ಲ ಮುಗೀತು. ಸೊ ಮತ್ತು ಹಾಗೆಯೇ ಇಲ್ಲಿ ಅನ್ನದಾಸೋಹ ಕೂಡ ಇದೆ. ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಕಾರಲ್ಲಿ ಐತಂತೆ. ಪ್ರಸಾದ ತಿಂತಾಯಿದ್ವಿ. ಇದು ಪಾಯಸ ಮಾಡಿದರು, ತುಂಬ ಚೆನ್ನಾಗಿದೆ. ಈಗ ಪಾಯಸ ಹಾಕ್ಸ್ಕೊಂಡು ತಿಂತಾಯಿದ್ವಿ. ಆಮೇಲೆ ಜೊತೆಗೆ ತಿನ್ಕೊಂಡು ಹೋದ್ಮೇಲೆ ಇವಾಗ ಅನ್ನ ಸಾಂಬಾರು ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ ಪಾಯಸ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ ಲಾಗ್ನ ನಾನು ಶುರು ಮಾಡ್ತಾ ಇರೋದು. ಸೊ ಈಗ ತಾನೇ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಹಾಗಾಗಿ ಬೆಳಗ್ಗೆನೇ ಬೇಗನೆ ಬಿಡ್ತಾಯಿದ್ದೀವಿ. ಏಕೆಂದರೆ ತುಮಕೂರಿಂದ ಅಲ್ಲಿಗೆ ರೀಚ್ ಆಗಬೇಕಲ್ವ, ತುಂಬ ಲೇಟ್ ಆಗುತ್ತೆ. ಏನಿಲ್ಲ ಅಂದರೆ ಒಂದು 3 ಗಂಟೆ ಟೈಮ್ ಬೇಕು ಹೋಗೋದಕ್ಕೆ. ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಈಗ ಟೈಮ್ ಕೂಡ 6:30 ಆಗಿದೆ. ಸ್ವಾಮಿ ದೇವಸ್ಥಾನದ ಹತ್ರ ರೀಚ್ ಆಗ್ತಾ ಇದ್ದೀವಿ. ನಾವು ಇದು ಫಸ್ಟ್ ಟೈಮ್ ಬಂದಿರೋದು, ನೋಡಬೇಕು ಎಲ್ಲ ಹೇಗಿರುತ್ತೆ ಇಲ್ಲಿ ಅನ್ನೋದನ್ನ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರು. ಸೊ ಅವ್ರನ್ನೆಲ್ಲ ತಿಳ್ಕೊಂಡು ಲೊಕೇಶನ್ ಎಲ್ಲ ಹಾಕ್ಕೊಂಡು ನಾವು ಬಂದಿರೋದು ಇಲ್ಲಿಗೆ. ಫಸ್ಟ್ ಟೈಮ್ ಬಂದಿದ್ದೀವಿ. ತುಂಬ ಜಾಸ್ತಿ ದೊಡ್ಡದ ಕೆರೆನೇ ಜಾಸ್ತಿ ಇದೆ. ಕೆರೆ ಸಖತ್ತು ದೊಡ್ಡದು. ಸೊ ಇವಾಗ ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ. ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತೀವಿ. ಬಪ್ಪ ಹಿಂದೆ ಬಪ್ಪ, ಸಖತ್ ನೀರಿದ್ದಾವೆ. ಏನು ಬಿದ್ದಿರೋದು? ಎಲ್ಲಿ ಕಾಣಿಸ್ತಾ? ಚೇರಾ? ದೇವ್ರ ಬಲ್ಭಾಗ ಮುಂದಿಟ್ಟು ಒಂದಿನ ಮನೆಗೆ ತಗೊಂಡೋಗಿ ಗೋಡೆ ಕೆಲಸ ಹಾಕೋದು.
ಇದು ಮಲ್ಲು ಕೆಲ್ಸಿರುತ್ತೆ ಮಣ್ಣು ದೇವ್ರ ಬಲ್ಬ ನೋಡಿ ಇಂಡಿಯಾ ಗುಡಿ ಇದು ಗೋಪುರ ಇದೆಯಲ್ಲ, ಗೋಪುರ ಪಕ್ಕ. ನೋಡಿ ಒಳ್ಳೆದಾಗಬೇಕು. ಮನೆ ಕಟ್ಟಬೇಕಂದ್ರೆ ಮೂರು ಮಣ್ಣು ಒಳಗಡೆ ಹಾಕಿ ಈ ಥರ ದೇವಸ್ಥಾನ ಸುತ್ತ ಮಾಡಿ ಪ್ರದಕ್ಷಿಣೆ ಬಂದು ಅಲ್ಲಿ ಬ್ಯಾಕ್ ಸೈಡ್ ಅಕ್ಕ ಅಲ್ಲಿ ಕಾಯಿ ಹೊಡ್ಕೊಂಡು ಬರ್ಕೊಡ್ತಾರೆ. ಹಾಂ 3 ಇದೆ ಹಾಕೋಬೇಕು. ಅಲ್ಲಿ ಬ್ಯಾಕ್ ಸೈಡಲ್ಲಿ ಕಾಯಿ ಹೊಡ್ಕೊಂಡು ಚೀಟಿ ಬರ್ಕೊಡ್ತಾರೆ. ಚೀಟಿ ಬರ್ಕೊಂಡು ಮಾಡ್ತಾರೆ. ಹೋಗ್ತಾನೆ ಬಂದು ತೊಗೊಂಡೋಗ್ಬೇಕಾ ಅವಳಿಗೆ ಮಣ್ಣು ತಗೊಂಡು ಆಮೇಲೆ ಪೂಜೆಗೆಲ್ಲ ಕೊಡ್ಬೇಕಾ? ನೀವು 11 ಪ್ರದಕ್ಷಿಣೆ ಆದ್ಮೇಲೆ ಆಮೇಲೆ ಕಾಯಿ ಹೊಡ್ಕೊಂಡು ಪೂಜೆ. 11 ಪ್ರದಕ್ಷಿಣೆ ಹಾಕಿದ್ದಾದ್ಮೇಲೆ 150 ಮುಂದೆ ಗೋಣಿ ಇವಾಗ ಬಂದಿದ್ದೀನಿ. ಅಲ್ಲೇ ಕೊಟ್ಟಾಗ ಕೊಡ್ತಾರಲ್ಲ ಅಲ್ಲಿ 200 ರೂಪಾಯಿ ಟಿಕೆಟ್ ತಗೋತಾರೆ. 200 ರೂಪಾಯಿ ಚೀಟಿ ತಗೋತಾರೆ. ಒಳ್ಳೇದಾಗಲಿ ಅಕ್ಕ. ನಿಧಾನ ಸ್ವಲ್ಪ ಸವರ್ಕಿಂತ ಮಣ್ಣು ಜೋಡಿಸ್ಬೇಕಲ್ಲ. ಅವ್ರು ಅಲ್ಲಿಂದ ಬಲ್ಗಡೆ ಇದೆ ತಾನೇ ಅಕ್ಕ ತಿಂತು ಒಳ್ಳೆದಾಗಲಿ. ಕೊಡಿ ಇಟ್ಕೊಂತೀನಿ ಇಟ್ಕೊಂಡು ಇಟ್ಟಲ್ಲ ಇಟ್ಕೊರಿ ಕೊಡಿ ನಾನು ಇಟ್ಕೊಳ್ತೀನಿ ಕೊಡ್ರಿ ಇಟ್ಕೊಡಿ. ಮೂರಾಯ್ತಾ? ಕೈಯಾಗ ನಂದಿರಿ ಪಕ್ಕ ಕಟ್ಟಬೇಕಾ ಕೊಡ್ಬೇಕಾ? ಕಷ್ಟ ಆಮೇಲೆ ಅಲ್ಲಿ ಪೂಜೆ ಕೊಡ್ಬೇಕು. ಎಲ್ಲ ಪೂಜೆ ಕೊಡ್ಬೇಕು ಅವ್ರಿಗೆ. ತಯಾರು ಮಾಡ್ಕೊಂಡು ಪ್ರದಕ್ಷಿಣೆ ಸಾಮಾನು ರೌಂಡ್ ಮನೆ ಹೋಗುತ್ತೆ. ಇಲ್ಲೇ ತಗೊಂಡೋಗಿ ನೀವೇನು ಅದೇನು ಅದಕ್ಕೆಲ್ಲ ಇಲ್ಲಿ ತಗೊಂಡು ಇಲ್ಲಿಂದ ತಗೊಳ್ಳೋದಿಲ್ಲ. ನಿಧಾನ पुष्पपत्यै च देवहे तन्नो लक्ष्मी प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् ऋग्वेदेन नवे भागं मया दुष्कृतं कृतं मया हतेन पापेन गच्छामि गणमाङ्गल्ये शिवे सर्वार्थसाधिके शरण्ये त्र्यम्बके देवी
ಕಡ್ಲೆಪುರಿ 20 ರೂಪಾಯಿ ನಾಲ್ಕು ಕಡ್ಲೆಪುರಿ 20 ರೂಪಾಯಿ ಏನು ರೀ ಹೋಗ್ಬೇಕಾ? ಹಾಂ ಗೊತ್ತಾರೋದಲ್ಲ. ಏನಾ ನೋಡಿ ಈಗ ಎಷ್ಟು ಜನ ನಾವು ಬೆಳಗ್ಗೆ ಬೇಗ ಬಂದ್ವಲ್ಲ, ಅದಕ್ಕೆ ಅಷ್ಟು ಜನ ಕಾಣಿಸ್ತಿಲ್ಲ. ಇನ್ನೂ ಸಂಡೇ ಸ್ಯಾಟರ್ಡೆ ಜಾಸ್ತಿ ಜನ ಅಂತೆ. ಬಸ್ಸಲ್ಲೇ ಬಂದಿದ್ದಾರೆ ನೋಡ್ರಿ. ಬೆಳಗ್ಗೆ ನಾವು ಕಾರ್ ಪಾರ್ಕಿಂಗ್ ಮಾಡೋದು ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಈಗ ಎಷ್ಟು ತುಂಬ ಜನ ಜಾಸ್ತಿ ಆಗಿದ್ದಾರೆ. ಆಲ್ಮೋಸ್ಟ್ ಈಗ ಆಲೆ 12-12:30 ಟೈಮು. ಈಗ ಜನ ಜಾಸ್ತಿ ಆಗಿದ್ದಾರೆ. ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು. ಆದರೆ ನೋಡಿ ಆಲ್ಮೋಸ್ಟ್ ತುಂಬಾ ಬಿಸಿಲು ಜಾಸ್ತಿ ಆಗಿದೆ. ಎಲ್ಲ ಆಯಿತು, ಪೂಜೆ ಆಯಿತು. ಮತ್ತು ಹಾಗೆಯೇ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದ ಮಾಡ್ಕೊಂಡು ಬಂದು ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಈಗ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಗೊತ್ತಾ, ಸಖತ್ ಜನ ಇದ್ದಾರೆ. ಒಂದು ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀರಾ ನೋಡ್ರಿ. ಆಯ್ತಲ್ಲ, ಒಳಗಡೆ ತಕ್ಕೊಡಮ್ಮ ಸೃಷ್ಟಿ, ಬ್ಯಾಗ್ ಕೊಡೋಗಪ್ಪ. ಮಣ್ಣು ಮತ್ತು ಇಟ್ಟಿಗೆ ಎರಡನ್ನೂ ಒಂದು ಬ್ಯಾಗಲ್ಲಿ ಇಟ್ಬಿಡಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.